ಮಾರನಂ ದಂಡಿಸಿರೆ ಗೌರಿಯಿಂ ಭಯವೇನು ಚಾರು ಸಹಕಾರಿಯವಳೆಂದು ಶಿವನೊಲಿದನ್ ಮೀರೆ ಮೋಹವನು ಸಂಸಾರದಿಂ ಭಯವೇನು ದಾರಿ ಕಳೆಯದು ನಿನಗೆ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗದಲ್ಲಿ ಅತ್ಯಂತ ಆಳವಾದ ದಾರ್ಶನಿಕ ಸಂದೇಶ ಅಡಗಿದೆ. ಇಲ್ಲಿ ಮಾನವನು ತನ್ನ ಜೀವನದ ಸತ್ಯವನ್ನು, ನೈತಿಕ ಬಾಧೆಗಳನ್ನು ಹಾಗೂ ಮನಃಶಾಂತಿಯನ್ನು ಕುರಿತು ವಿಚಾರಿಸಬಹುದಾಗಿದೆ. ಮಾರನಂ ದಂಡಿಸಿರೆ ಗೌರಿಯಿಂ ಭಯವೇನು ಎಂಬುವುದು ಶಿವನ ಪ್ರೇಮಿಯನ್ನು, ಅವನ ಜೊತೆಗಿನ ಆಪ್ತ ಸಂಬಂಧವನ್ನು ಮತ್ತು ಅದರಿಂದ ಪಡೆಯುವ ಶಕ್ತಿಯನ್ನು ಹೇಳುತ್ತದೆ. ಇಲ್ಲಿ ಗೌರಿಯಿಂ ಅಂದರೆ ಗೌರೀದೇವಿ, ಶಿವನ ಸಹಚಾರಿಯಾದ ಸತಿದೇವಿ. ಮಾರನಂ ದಂಡಿಸಿರೆ ಎಂದರೆ ಈ ಲೋಕದಲ್ಲಿ ಧರ್ಮದಿಂದ ಬದುಕುವುದರಲ್ಲಿ ಪ್ರೀತಿ ಹಾಗೂ ಭಕ್ತಿ ಮಹತ್ವದ್ದಾಗಿವೆ. ಹೀಗಾಗಿ ಭಯವೇನು ಎಂಬ ಪ್ರಶ್ನೆಗೆ ಉತ್ತರವೇನೆಂದರೆ, ನಾವು ಶಿವನನ್ನು ಮತ್ತು ಗೌರಿಯನ್ನು ಮನಸ್ಸಿನಲ್ಲಿ, ಹೃದಯದಲ್ಲಿ ಕಂಡು ನಮ್ಮ ಆದರ್ಶಗಳನ್ನು ಅನುಸರಿಸುತ್ತಿದ್ದರೆ ನಮಗೆ ಯಾವುದಕ್ಕೂ ಭಯವಿರುವುದಿಲ್ಲ. ಮಾರಣ ಹೋಮವು ಎಷ್ಟೇ ಸಂಭವಿಸಬಹುದಾದರೂ ಸದಾಶಿವನು, ಅವನ ಹಿತದೃಷ್ಟಿಯು ನಮಗೆ ಸದಾ ಧೈರ್ಯವನ್ನು ನೀಡುತ್ತದೆ. ಚಾರು ಸಹಕಾರಿಯವಳೆಂದು ಶಿವನೊಲಿದನ್ ಎನ್ನುವಲ್ಲಿ ಶಿವನು ತನ್ನ ಸತಿ ಸಹಚಾರಿಣಿ ಗೌರಿಯನ್ನು ಪ್ರೀತಿಯಿಂದ, ಪೂರಕ ಸಹಯೋಗದಿಂದ ಹೊಂದಿರುವುದು ಆತನ ಜೀವನದಲ್ಲಿ ಶ್ರೇಷ್ಠತೆಯನ್ನು, ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ನಮ್ಮ ಜೀವನದಲ್ಲಿ ಸಹಕಾರ ಮತ್ತು ಧೈರ್ಯ ಯಾವಾಗಲೂ ಮಹತ್ವಪೂರ್ಣವೆಂದು ಹೇಳಿಕೊಳ್ಳಬಹುದು. ಶಿವನು ನಮ್ಮೊಳಗೆ ಉತ್ತಮ ದೃಷ್ಟಿಯನ್ನು ಹರಡಿದರೆ ಅದರೊಂದಿಗೆ ನಾವು ಜೀವನವನ್ನು ಆನಂದಿಸುತ್ತೇವೆ. ಸಹಕಾರ ಎಂಬುದು ಯಾವಾಗಲೂ ಸ್ವಲ್ಪ ಹೃದಯಪೂರ್ವಕತೆಯ ಅವಶ್ಯಕತೆಗಳನ್ನು ಸೂಚಿಸುತ್ತದೆ ಮತ್ತು ಶಿವನು ನಮಗೆ ಸಹಕಾರವನ್ನು ನೀಡಲು ಪ್ರೇರಿತನಾಗಿದ್ದಾನೆ. ಮೀರೆ ಮೋಹವನು ಸಂಸಾರದಿಂ ಭಯವೇನು. ಇಲ್ಲಿ ಕವಿಯು ಸಂಸಾರದಲ್ಲಿ ಮೂಡುವ ಪ್ರಪಂಚದ ಮೋಹದಿಂದ ಮುಕ್ತಿಯ ಕುರಿತಾದ ಸಂದೇಶವನ್ನು ನೀಡುತ್ತಾರೆ. ಮೋಹ ಎಂದರೆ ಪ್ರಪಂಚದ ಭಾವನಾ ದೃಷ್ಟಿಯಿಂದ ಇರುವ ಆಸೆ, ಸಂತೋಷ, ದುಃಖಗಳ ಮೇಲೆ ಅವಲಂಬನೆ. ಮೋಹವು ಮಾನವನ ಭಾವನೆಗಳೆಲ್ಲವನ್ನೂ ಆವರಿಸುವ ಒಂದು ತೀವ್ರವಾದ ಅಂಶವಾಗಿದೆ. ಅದು ಬೋಧನೆ ಮತ್ತು ಜ್ಞಾನವನ್ನು ಮುಚ್ಚಿ ನಾವು ನಮ್ಮ ಬುದ್ಧಿಗೆ ತಡೆಹಿಡಿಯುವ ಅಂಶವಾಗಿ ಪರಿಣಮಿಸುತ್ತದೆ. ಮಾನವನು ಯಾವುದೇ ಸಂಸಾರಿಕ ಜಾಲವನ್ನು ಹುಟ್ಟುಹಾಕಿದಾಗ ಅದು ಆತನನ್ನು ದಾರಿ ತಪ್ಪಿಸಲು ಸಹಾಯ ಮಾಡುತ್ತದೆ. ಆದರೆ ಶಿವನ ಪ್ರೀತಿಯನ್ನು, ಅವನನ್ನು ಪಾಲಿಸುವುದನ್ನು ಸಾಧಿಸಿದರೆ ಈ ಲೋಕದ ಶಾಶ್ವತ ಬಾಧೆಗಳ ವಿರುದ್ಧ ನಾವು ಆಂತರಿಕವಾಗಿ ಎದುರಿಸಬಲ್ಲ ಶಕ್ತಿ ಹೊಂದುತ್ತೇವೆ. ನಾವು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅನಿರೀಕ್ಷಿತ ಮೋಹದಿಂದ ಮುಕ್ತಗೊಳಿಸಿದಾಗ ಅದು ನಮ್ಮ ಆತ್ಮಕ್ಕೆ ಶಾಂತಿಯ ನಿರ್ವಹಣೆಗೆ ದಾರಿ ತೆರೆದುಕೊಳ್ಳುತ್ತದೆ. ನಾವು ಬಾಳಿನಲ್ಲಿ ಸತ್ಯ, ಧರ್ಮ ಮತ್ತು ಆಧ್ಯಾತ್ಮದ ದಾರಿಗೆ ಸದಾ ದೃಢವಾಗಿರಬೇಕು. ಈ ಮಾರ್ಗದಿಂದ ಯಾವುದೇ ಕದನ ಅಥವಾ ದುಃಖವಿದ್ದರೂ ಅವು ನಮ್ಮ ಹೃದಯವನ್ನು ಸ್ಪರ್ಶಿಸಲಾರವು ಎಂದು ಕವಿಯು ಸೂಚಿಸುತ್ತಾರೆ. ಮೋಹದಿಂದ ಮುಕ್ತರಾದಾಗ ನಾವು ಯಾವಾಗಲೂ ಸತ್ಯ ಮತ್ತು ಜ್ಞಾನದ ಹಾದಿಯಲ್ಲಿ ಸಾಗುತ್ತೇವೆ. ಇದು ಜೀವನದಲ್ಲಿ ನಿಜವಾದ ಗೆಳೆಯನಂತೆ ಕಾರ್ಯನಿರ್ವಹಿಸುತ್ತದೆ. ನಾವು ಭಾವನಾತ್ಮಕವಾಗಿ ಏನು ನಂಬುತ್ತೇವೆ ಅಥವಾ ಹೋರಾಡುತ್ತೇವೆ ಎಂಬುದೇ ಜೀವನದಲ್ಲಿ ನಾವು ಕಾಣುವ ಗೆಳೆಯರಾಗುತ್ತದೆ. ಹೀಗಾಗಿ ಈ ಸಾಲುಗಳಲ್ಲಿ ಹೇಳಲಾದುದೆಂದರೆ, ಜ್ಞಾನ ಮತ್ತು ಆತ್ಮಹಿತಕ್ಕಾಗಿ ಶಕ್ತಿಯು ಎಲ್ಲಿ, ಧೈರ್ಯವು ಎಲ್ಲಿ ಮತ್ತು ದೇವರೊಂದಿಗೆ ನಡೆಯುವ ಪಥವು ಎಲ್ಲಿ ನಮ್ಮನ್ನು ನಿರ್ಧರಿಸುತ್ತದೆ ಎಂಬುದೇ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವಾಗಿದೆ.